ರಾಜ್ಯದಲ್ಲಿ 3 ಕ್ಷೇತ್ರಗಳನ್ನು ಆಡಳಿತ ಪಕ್ಷ ಕಾಂಗ್ರೆಸ್ ಗೆದ್ದುಕೊಂಡ ನಂತರ ಒಬ್ಬೊಬ್ಬರೇ ಕಾಂಗ್ರೆಸ್ ನಾಯಕರು ಇವಾಗ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಪ್ರಚಾರದ ಸಂದರ್ಭದಲ್ಲಿ ಇವರು ಆಡಿದಂತಹ ಮಾತುಗಳು. ಈ ನಡುವೆ ದೇವೇಗೌಡರ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಪುತ್ರ ನಿಖಿಲ್ ಜೊತೆ ಕುಮಾರಸ್ವಾಮಿ ಆಗಮಿಸಿದ್ದಾರೆ. ಚನ್ನಪಟ್ಟಣ ಸೋಲಿನ ಬಗ್ಗೆ ದೇವೇಗೌಡರ ಜೊತೆ ಅವರು ಚರ್ಚೆಯನ್ನು ಮಾಡ್ತಾರೆ. ಸೋಲಿನ ಆತ್ಮಾವಲೋಕನವನ್ನು ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ. ಹಾಗೆ ನೋಡಕ್ಕೆ ಹೋದರೆ ಅವರು ಮೀಡಿಯಾಗೇನು ಇನ್ನೂ ರಿಯಾಕ್ಟ್ ಮಾಡಿಲ್ಲ. ಸೊ ಮೊದಲು ದೇವೇಗೌಡರನ್ನ ಭೇಟಿಯಾಗಿ ಏನಾಯಿತು, ಯಾಕೆ ಈ ರೀತಿ ರಿಸಲ್ಟ್ ಬಂತು, ಗೆದ್ದೇ ಗೆಲ್ತಾರೆ ಅಂತ ಅಂದ್ಕೊಂಡಿದ್ದವರಿಗೆ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ ಸೋಲಾಯಿತು, ಅದು 25,000 ಡಿಫ್ರೆನ್ಸಲ್ಲಿ, ಇದೆಲ್ಲವನ್ನು ಕೂಡ ಚರ್ಚೆ ಮಾಡಬೇಕಲ್ಲ. ಒಂದು ಚುನಾವಣೆಗೆ ಎಲ್ಲ ಮುಗಿದು ಹೋಗಲ್ಲ. ಚುನಾವಣೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೋಲು ಗೆಲುವಾಗುತ್ತೆ, ಗೆಲುವು ಸೋಲಾಗುತ್ತೆ. ಅದೆಲ್ಲದ್ರ ಬಗ್ಗೆ ಅವರೆಲ್ಲರಿಗೂ ರಾಜಕೀಯವಾಗಿ ಅಗಾಧವಾದ ಅನುಭವ ಇರೋದ್ರಿಂದ ಪುತ್ರನ ಜೊತೆಯಲ್ಲಿ ಕುಮಾರಸ್ವಾಮಿ ಅವರು ಈಗ ಬಂದಿದ್ದಾರೆ. ದೇವೇಗೌಡರನ್ನ ಭೇಟಿಯಾಗಿದ್ದಾರೆ, ಮಾತುಕತೆ ಆಡ್ತಾ ಇದ್ದಾರೆ. ಸಹಜವಾದ ಪ್ರಕ್ರಿಯೆಗಳು ಇವೆಲ್ಲವೂ ಕೂಡ. ಯಾಕೆಂದರೆ ನುಡಿದಂತೆ ಕಟಿಬದ್ಧರಾಗಿ ಪ್ರಾಮಾಣಿಕವಾದ ಕೆಲಸಗಳನ್ನ ಮಾಡಿದ್ರು, ಪ್ರಚಾರ ಮಾಡಿದ್ರು. ದೇವೇಗೌಡರೇ ಹೋಗೋ ಒಂದು 10 ದಿನ ಕೂತಿದ್ರು ಕ್ಷೇತ್ರದಲ್ಲಿ, ಕುಮಾರಸ್ವಾಮಿ ಒಂದು 10-15 ದಿನ ಇದ್ದರು. ಪ್ರಯತ್ನಗಳ ನಡುವೆನೂ ಕೂಡ ಅಲ್ಲಿ ಅವರಿಗೆ ಸೋಲಾಗಿದೆ. ಒಂದು ಅವರ ಪುತ್ರನ ಸೋಲು ಅನ್ನೋದಕ್ಕಿಂತ ತನ್ನ ಭದ್ರ ಹಿಡಿತದಲ್ಲಿದ್ದ ಕ್ಷೇತ್ರವನ್ನು ಕಳ್ಕೊಂಡಿರ್ತಕ್ಕಂಥ ನೋವು ಕುಮಾರಸ್ವಾಮಿ ಅವರಿಗೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಾರುತಿ ಅವರಿಂದ ಪಡಿತಾ ಹೋಗೋಣ. ಎಸ್ ಮಾರುತಿ, ಈಗ ದೇವೇಗೌಡರ ಭೇಟಿ ಆಯ್ತಾ? ಮಾಧ್ಯಮದವ್ರ ಜೊತೆ ಏನಾದರೂ ಮಾತುಕತೆ ಆಡಿದ್ರ ಕುಮಾರಸ್ವಾಮಿ ಅವರು? ಸೋಲಿನ ಬಗ್ಗೆ ಏನಾದ್ರು ಮಾತನಾಡಿದ್ರ ಹೇಗೆ? ಸದ್ಯದವರೆಗೂ ಇಲ್ಲಿವರೆಗೂ ಮಾಧ್ಯಮಗಳ ಮುಂದೆ ಕುಮಾರಸ್ವಾಮಿ ಅವರು ಯಾವುದೇ ರೀತಿಯ ಹೇಳಿಕೆಗಳನ್ನ ನೀಡಿಲ್ಲ. ಸದ್ಯ ಅವರ ನಿವಾಸಕ್ಕೆ, ಈ ದೃಶ್ಯಗಳಲ್ಲಿ ನೋಡ್ಬೋದು, ಅವರ ನಿವಾಸಕ್ಕೆ ಬಿಡದಿ ತೋಟದ ಮನೆಯಿಂದ ನೇರವಾಗಿ ಪದ್ಮನಾಭನಗರದಲ್ಲಿರುವಂತಹ ನಿವಾಸಕ್ಕೆ ಕುಮಾರಸ್ವಾಮಿ ಅವರು ಆಗಮಿಸಿರುವಂಥದ್ದು. ತಂದೆ ಜೊತೆಗೆ ಈ ಸೋಲಿನ ಕಾರಣಗಳೇನು ಮತ್ತು ಆತ್ಮಾವಲೋಕನ ಮಾಡ್ಕೋತಿದ್ದಾರೆ ಮತ್ತು ಚರ್ಚೆ ನಡೆಸ್ತಿದ್ದಾರೆ. ತಂದೆಯನ್ನು ಭೇಟಿ ಮಾಡಿ, ಯಾಕಂದರೆ ಚನ್ನಪಟ್ಟಣ ಕ್ಷೇತ್ರವನ್ನು ಅತ್ಯಂತ ಪ್ರತಿಷ್ಠೆಯಿಂದ ತಗೊಂಡಿದ್ರು. ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಕ್ಷೇತ್ರವನ್ನು JDS ಗೆಲ್ಲೇಬೇಕು ಅನ್ನುವಂಥ ಒಂದು ಪ್ರತಿಷ್ಠೆ ಕೂಡ ಕುಮಾರಸ್ವಾಮಿ, ಯಾಕಂದರೆ ಅವರ ಕ್ಷೇತ್ರ, ಅದು ಅವರ ಸ್ಥಾನದಿಂದ ಉಪಚುನಾವಣೆ ಬಂದಿದ್ದು, MP ಗೆ ಸ್ಪರ್ಧೆ ಮಾಡೋದ ಕಾರಣಕ್ಕಾಗಿ ಇದನ್ನು ಉಳಿಸ್ಕೊಳ್ಳುವಂಥ ಶತಾಯಗಾಯತ ಪ್ರಯತ್ನ ಎಲ್ಲಿ ವಿಫಲ ಆಯಿತು ಅನ್ನೋದು ಈಗ ತಂದೆ ಜೊತೆಗೆ ಚರ್ಚೆ ಮಾಡ್ತಿದ್ದಾರೆ. ತಂದೆ ಜೊತೆಗೆ ಚರ್ಚೆಯ ಬಳಿಕ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡ್ಬೋದು. ಬಿಡದಿ ತೋಟದ ಮನೆಯಲ್ಲಿ ಅವರು ಪ್ರೆಸ್ ಮೀಟ್ ಕೂಡ ಮಾಡಲಿಲ್ಲ. ಇಲ್ಲೂ ಸಹ ಈಗ ಸದ್ಯಕ್ಕೆ ಮಾಧ್ಯಮಗಳ ಜೊತೆಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೂಡದೆ ತೆರಳಿದ್ದಾರೆ. ಜೊತೆಗೆ ಏನು ಚನ್ನಪಟ್ಟಣದ ಅಭ್ಯರ್ಥಿಯಾಗಿದ್ದಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈಗ ಪದ್ಮನಾಭನಗರದ ನಿವಾಸಕ್ಕೆ ಆಗಮಿಸಿ ತಂದೆ ಮತ್ತು ತಾತನ ಒಟ್ಟಿಗೆ ಏನೆಲ್ಲ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆಯಲ್ಲಿ ಭಾಗಿಯಾಗಿದ್ದಾರೆ. ಅರವಿಂದ್. ರೈಟ್, ಥ್ಯಾಂಕ್ ಯು ಮಾರುತಿ ತಮ್ಮ ಎಲ್ಲ ಮಾಹಿತಿಗೆ. ಇನ್ನೂ ಕೂಡ ಏನು ರಿಯಾಕ್ಟ್ ಮಾಡಿಲ್ಲ ಕುಮಾರಸ್ವಾಮಿ ಅವರು. ಭೇಟಿ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಅಷ್ಟೇ. ದೇವೇಗೌಡರನ್ನ ಭೇಟಿ ಆಗ್ತಕ್ಕಂಥದ್ದು, ಸೋಲಾಗಲಿ ಗೆಲುವಾಗಲಿ ಒಂದು ಸೌಹಾರ್ದಯುತ ಭೇಟಿ, ಅದನ್ನು ಮಾಡಿ ಅವರು ಮಾತುಕತೆ ಎಲ್ಲ ಆಡಿ ಅಲ್ಲಿಂದ ಅವರು ತೆರಳುತ್ತಾರೆ. ಆಗ ಏನಾದರೂ ಅವರು ಮಾಧ್ಯಮದವ್ರಿಗೆ ರಿಯಾಕ್ಟ್ ಮಾಡ್ಬೋದು. ಮಧ್ಯಾಹ್ನ ಅವರೇನು ಕೂಡ ಮಾತಾಡಿರಲಿಲ್ಲ. ನೋಡೋಣ.